ನಮ್ಮ ಕೃಷ್ಣನ ತಂಡದೊಳಗ ಮೊಟ್ಟ ಮೊದಲ ಸಲ ಬಂದೇನಿ. ಆವಾಗಿನ ಜನರೇಷನ್ ಈಗಿನ ಪೀಳಿಗೆ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತಿ. ಅದಕ್ಕೆ ಗಿಡಕ್ಕೆ ಗಿಣಿ ಚಂದ, ಬಾಗಿಲಕ ತೋರಣ ಚಂದ, ಅಂಗಳಕ ರಂಗೋಲಿ ಚಂದ. ಗಿಡಕ್ಕೆ ಗಿಣಿ ಚಂದ, ಬಾಗಿಲಕ ತೋರಣ ಚಂದ, ಅಂಗಳಕ ರಂಗೋಲಿ ಚಂದ. ಹಂಗ ಇಂಥ ಕಾರ್ಯಕ್ರಮದಾಗ ಚಪ್ಪಾಳೆ ಅಂದ್ರ ಬಾಳ ಚಂದ, ಬಾಳ ಚಂದ, ಬಾಳ ಚಂದ. ಕ್ಯಾಸೆಟ್ಗೆ ಬಂದ 32 ವರ್ಷ ಆತು, ಸ್ಟೇಜ್ ಮೇಲೆ ಬಂದ 42 ವರ್ಷ ಆತು. ಆದ್ರೂ ಹೊಸ ಹೊಸ ಹುಡುಗರ ನಡು 22 ಹುಡುಗರ ನಡು 62 ಹುಡುಗನು ಸುದ್ದಿ ಕರ್ಕೊಂಡು ಹೊಂಟರಿ. ನೀವು ಎಲ್ಲರ ಪಾದಕ್ಕ ನಾ ಶರಣಾರ್ಥಿಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಈಗಿನ ಕಾಲದಾಗ ಒಬ್ಬ ಕಲಾವಿದ ಬಹಳ ದಿನ ಬದುಕಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ 60 ವರ್ಷ ಕನ್ನಡ ಚಿತ್ರರಂಗವನ್ನ ಆಳ್ಕೆ ಮಾಡಿದ್ರು. ಅವ್ರ ನಂತರ ಎಷ್ಟೋ ವಿಷ್ಣುವರ್ಧನ್ ಅವರಾಗ್ಲಿ, ಅಂಬರೀಷ್ ಅವರಾಗ್ಲಿ, ಶಂಕರ್ ನಾಗ್ ಬಹಳ ಜನ ಬಂದು ಹೋದ್ರು. ಈಗಿನ ವಾತಾವರಣದಾಗ ಎಷ್ಟು ತಾಳಿಗೆ ಬರೋದು ಬಹಳ ಕಠಿಣ ಐತಿ ಅಂತ ಹೇಳ್ಕೊಂತ ಒಂದಾಗ ಎಲ್ಲಿ ಹೋದ್ರ ನಾ ಹೇಳ್ತಿರ್ತಂದ್ರೆ ಏನಪ್ಪಾ ಅಂತಂದ್ರ, ತಾಯಿಯ ಎದೆ ಹಾಲಿನ ಋಣ ಎಂದೂ ಮರ್ಯಾಕ್ ಸಾಧ್ಯ ಇಲ್ಲ, ಅದನ್ನ ತೀರ್ಸಾಕೂ ಸಾಧ್ಯ ಇಲ್ಲ. ಹಂಗ 32 ವರ್ಷದಿಂದ ನನಗ ನಿಮ್ಮ ಪ್ರೀತಿ ಅನ್ನುವಂತ ಹಾಲು ಉಣಿಸಿ ಇಲ್ಲಿ ತನಕ ಬೆಳೆಸ್ಕೊಂಡ್ ಬಂದಾರಲ್ಲ, ನಿಮ್ಮ ಋಣಾನು ಮರ್ಯಾಕ ಸಾಧ್ಯ ಇಲ್ಲ ಅಂತ ಹೇಳ್ಕೊಂತ ದಯವಿಟ್ಟು ಒಂದ್ಸಾರಿ ಚಪ್ಪಾಳೆ. ಏನ್ ಹಳಿದ ನೆನಪಾತು? ಏನ್ ಹಳಿದ ನೆನಪಾದ್ರೂ ಏನ್ ಈಗಿನ ಮಂದಿ ತ್ರಾಸ ಮಾಡ್ಕೊಳ್ಳೋದಿಲ್ಲ, ಹೊಸದು ಹುಡುಕಾಡಿರ್ತಾರೆ. ಒಂದು ಹೊಸ ಹಾಡೈತಿ, ದಯವಿಟ್ಟು ಎಲ್ಲರೂ ತಪ್ಪುಗಳಾದ ಕ್ಷಮಿಸ್ರಿ. ತಾಯಿ ಕಾಳಿಕಾ ಮಾತೆಯನ್ನ, ತಂದೆ ಮೌನೇಶ್ವರನನ್ನ ಸ್ಮರಣೆ ಮಾಡ್ಕೊಂತ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ.